ವಿನುತಾ, ಏನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳು, ನಾನು ನಿನ್ನ ಜೊತೆ ಇರ್ತೀನಿ. ಪ್ಲೀಸ್ ಅಳ್ಬೇಡ ವಿನುತಾ, ಪ್ಲೀಸ್. ಸಾರಿ ವಿನುತಾ, ಇವಾಗ ಈ ವಿಷಯಗಳನ್ನೆಲ್ಲ ಮಾತಾಡಬಾರ್ದಾಗಿತ್ತು. ನಿಮ್ಮ ದುಃಖ ಇನ್ನೂ ಜಾಸ್ತಿ ಮಾಡಿದೆ ಅನ್ಸುತ್ತೆ. ಐ ಆಮ್ ಸಾರಿ. ಪರವಾಗಿಲ್ಲ. ನಾನು ಹೇಳಿದೆ ಅಂತ ಇವಾಗಲೇ ಆಫೀಸಿಗೆ ಬರಬೇಕು ಅಂತ ಏನಿಲ್ಲ. ನಿಮ್ಮ ಮನೆ ಪರಿಸ್ಥಿತಿ ಎಲ್ಲ ಸುಧಾರಿಸಿದ ಮೇಲೆ ನಿಧಾನವಾಗಿ ಬನ್ನಿ, ಪರವಾಗಿಲ್ಲ. ಇಲ್ಲ ಸರ್, ಪ್ರಾಜೆಕ್ಟ್ ಕೆಲಸಗಳೆಲ್ಲ ಇನ್ನು ಬಾಕಿ ಇದೆ, ಅದನ್ನು ನಾನೇ ಕಂಪ್ಲೀಟ್ ಮಾಡಬೇಕು. ಡೋಂಟ್ ವರಿ ವಿನುತಾ, ಆ ಪ್ರಾಜೆಕ್ಟ್ ವರ್ಕ್ಗಳನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ನಿನ್ ಬೇಕಿದ್ರೆ ಇನ್ನೂ ಒಂದು ವಾರ ರಜೆ ತಗೋ. ಥ್ಯಾಂಕ್ಸ್ ಸರ್. ಕಥೆಯ ಹೇಳುತ್ತಿದೆ, ಹಣೆಯಲ್ಲಿ ಕುಂಕುಮ ಕರಗಿದೆ, ಏನೇನೋ ಕಥೆಯ ಹೇಳುತ್ತಿದೆ. ಈ ಸಾಲುಗಳನ್ನ ಪಿಕ್ಚರ್ ಅಲ್ಲಿ ಹೀರೋ ಹೀರೋಯಿನ್ ಹೇಳ್ತಾನೆ, ಹೀರೋಯಿನ್ ನಾಚ್ಕೊಂಡು ಮುಖ ಮುಚ್ಕೊಂಡ್ಬಿಡ್ತಾಳೆ. ಎಂಥ ರೊಮ್ಯಾಂಟಿಕ್ ಸಾಂಗ್ ಗೊತ್ತಾ? ಎಲ್ಲ ಅಂದ್ಕೊಂಡು ಹಾಗೆ ಆಗಿದ್ದಿದ್ರೆ ನಿನ್ ಗಂಡನು ನಿನ್ಗಿಂಥವನ್ ಮಾತು ಹೇಳ್ತಿದ್ದ. ಏನ್ ಮಾಡೋದು, ಒಳ್ಳೆ ಗಂಡ ಸಿಗಕ್ಕೂ ಅದೃಷ್ಟ ಮಾಡಿರ್ಬೇಕಲ್ಲ. ಅಲ್ಲ ಅತ್ತೆ, ಮನೇಲಿ ನಡೆದಿರೋ ಈ ಘಟನೆಯಿಂದ ಎಲ್ಲರ ಮನಸ್ಸು ನೊಂದಿದೆ. ಯಾಕೆ ಈ ತರ ಮಾತಾಡಿ ಇನ್ನು ನೋಸ್ತೀರಾ? ನೋಡು ನೋಡು, ಒಳ್ಳೆ ಮಾತು ಹೇಳೋಣ ಅಂತ ಬಂದ್ರೆ ನನ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದೆಯಲ್ಲ. ಅದಕ್ಕೆ ನಿನ್ನ ಮದುವೆ ಮಂಟಪದಿಂದ ಕರ್ಕೊಂಬಂದಿದ್ ಯಾಕೆ ಹೇಳು? ಅವಿವೇಕಿ, ಅಯೋಗ್ಯ, ಮೋಸ್ಕಾರನ್ಗೆ ನೀ ಹೆಂಡತಿ ಆಗಬಾರದು ಅಂತ. ಹಣೆ ಮೇಲೆ ಇಟ್ಕೊಳ್ಳೋ ಕುಂಕುಮ ಗಂಡನಿಗೆ ಸಮಾನ ಅಂತ ಹೇಳುತ್ತೆ ಶಾಸ್ತ್ರ. ಆದ್ರೆ ನೀನು ಅವಿವೇಕಿ ಅಯೋಗ್ಯನ ಹಣೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಪಾಪ ಅನ್ಸುತ್ತೆ ನಿನ್ನ ನೋಡಿದ್ರೆ. ತಾಳಿ ಕಟ್ಟಿಸ್ಕೊಂಡೆ, ಹೆಂಡತಿ ಆಗ್ಲಿಲ್ಲ. ಮದ್ವೆ ಮಾಡ್ಕೊಂಡೆ, ಸೊಸೆ ಆಗ್ಲಿಲ್ಲ. ನಿನ್ ಗಂಡ ಆಗ್ಲಿಲ್ಲ.
ಒಟ್ನಲ್ಲಿ ಸಾವಿತ್ರಿ ಸೌಭಾಗ್ಯವತಿ ಸಾವಿತ್ರಿ ಆಗ್ಲೇ ಇಲ್ಲ. ಇನ್ಯಾವ ಸೌಭಾಗ್ಯಕ್ಕಮ್ಮ ಈ ಅರಿಶಿನ ಕುಂಕುಮ ತಾಡಿ ಬಳೆ ಹೂವು ಎಲ್ಲ? ಮದುವೆ ಆಗಿದ ಹೆಣ್ಣಿಗೆ ಗಂಡನ ಮನೆನೇ ಶಾಶ್ವತ, ಅತ್ತೆ ಮನೆನೇ ನೆಲೆ. ತಾಯಿ ಮನೆ ಕೂತ್ಕೊಂಡು ಮೃಷ್ಟಾನ್ನ ಭೋಜನನೇ ತಿನ್ಬಹುದು, ತುಪ್ಪದಲ್ಲೇ ಕೈ ತೊಳಿಬಹುದು. ಆದ್ರೆ ಗಂಡನ್ ಕಾಲ್ ಹತ್ರ ಕೂತ್ಕೊಂಡು ಎಲ್ಲಡಿಕೆ ಮಡ್ಚ್ಕೊಡೋ ಸುಖ ಸಿಗುತ್ತಾ? ಆಳ್ಬೇಡ, ಎಲ್ಲ ಅವ್ರವ್ರು ಪಡ್ಕೊಂಡ್ ಬಂದ್ ಭಾಗ್ಯ. ಕತ್ತೆ ಸತ್ತು ಬಿದ್ದಿರುತ್ತೆ ಮೈ ಮೇಲೆ, ಅದನ್ನ ನೋಡ್ಕೊಳಲ್ಲ ಜನ. ಇನ್ನೊಬ್ರು ಮೈ ಮೇಲೆ ನೋಡ ಕೂತಿದೆ ಅಂತ ನಗ್ತಾ ಇರ್ತಾರೆ. ಯಾರು ಹೇಳಿದ್ ನೀನು? ನಿಮ್ಗೆ ರೀ ಹೇಳ್ತಿರೋದು. ಗಂಡನ್ ಬಿಟ್ಟು ಬಂದು 15-20 ದಿವಸ ಆಗಿದೆ. ಅಕ್ಕನ್ ಮದ್ವೆ ನೆಪ ಇಟ್ಕೊಂಡು ನಮ್ಮನೇಲೆ ಬಂದು ಕೂತಿದ್ದೀರಾ. ತಾಂಬೂಲ ಮಡ್ಸ್ಕೊಡೋದಿರ್ಲಿ, ಗಂಡನ ಫೋನ್ ಮಾಡಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ವಿಚಾರಿಸ್ಕೊಳ್ಳಿಲ್ಲ. ಅಕ್ಕನ ಬುದ್ಧಿ ಹೇಳ್ತೀರಾ? ಇಷ್ಟು ವರ್ಷ ಆಯ್ತಲ್ಲ ಮದ್ವೆ ಆಗಿ, ಎಷ್ಟು ದಿನ ನಿಮ್ ಅತ್ತೆ ಮನೇಲಿದ್ರಿ? ಒಂದಿನಕ್ಕಾದ್ರೂ ವಿಚಾರಿಸ್ಕೊಳಕ್ ಬಂದಿದ್ರಾ? ಈಗ ಆಸ್ತಿ ವಿಷಯಕ್ಕೋಸ್ಕರ ಬಂದಿದ್ದೀರಾ. ಅವಳಿಗೆ ಬುದ್ಧಿ ಹೇಳ್ಬೇಡಿ. ಮಾಡ್ಕೊಂಡಿರೋದು ತಪ್ಪೋ ಸರಿನೋ, ಸುಖನೋ ದುಃಖನೋ, ನಮ್ಮನೆ ವಿಷಯ ನಾವ್ ನೋಡ್ಕೋತೀವಿ. ಇನ್ನೊಂದ್ಸಲ ಏನಾದ್ರೂ ನಮ್ಮನೆ ವಿಷಯಕ್ಕೆ ತಲೆ ಹಾಕಿದ್ರೆ ಚೆನ್ನಾಗಿರ ಹೇಳ್ತಿದ್ದೀನಿ. ಅಮ್ಮ ತಾಯಿ, ನಿನಗ್ ಬಾಯಿ ಕೊಡೋ ಶಕ್ತಿ ನನಗಿಲ್ಲ. ಅದಕ್ಕೆ ನಿನ್ಗೇನು ಹೇಳೋಕ್ ಬರೋದಿಲ್ಲ. ಪಾಪ ಸಾವಿತ್ರಿ ಒಳ್ಳೆ ಹುಡುಗಿ, ಅದಕ್ಕೆ ಹೇಳೋಣ ಅಂತ ಬಂದೆ. ಬೇಜಾರ್ ಮಾಡ್ಕೋಬೇಡಮ್ಮ ಸಾವಿತ್ರಿ. ಅಳ್ಬೇಡ ಅಕ್ಕ. ನೀವ್ ಏನೇ ಹೇಳಿ ಮೇಡಮ್, ನಿಮ್ ಟೈಮ್ ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದ್ಯಾಕೆ ಹಾಗೆ ಹೇಳ್ತಿದ್ಯಾ ಸುನೀತಾ? ಮತ್ತಿನ್ನೇನು ಮೇಡಮ್, ಸಾವಿತ್ರಿ ಮದುವೆ ಆ ಡ್ರೈವರ್ ಜೊತೆ ಆಗ್ಲಿ ಅಂತ ಆಸೆ ಪಟ್ರಿ, ಹಾಗೆ ಆಯ್ತು. ಅವರಮ್ಮ ಪದ್ಮಾವತಿನ ಚಾಲೆಂಜ್ ಅಲ್ಲಿ ಸೋಲಿಸ್ಬೇಕು ಅಂತ ಆಸೆ ಪಟ್ರಿ, ಅವಳು ಸೋತ್ಬಿಟ್ಲು. ಇನ್ನು ನಿಮ್ ಮಗಳು ಅಳಿಯ, ಅದ್ರಲ್ಲೂ ಅಳಿದೇವ್ರು ಅವ್ರ ಅಪ್ಪ ಅಮ್ಮನ ವಿರುದ್ಧ ನಿಲ್ಬೇಕು ಅಂತ ಆಸೆ ಪಡ್ತಿದ್ದೀರಾ. ಅದು ಇನ್ನೇನಾಗುತ್ತೆ ಬಿಡಿ. ಕಾಲಿಟ್ ಕಡೆ ಎಲ್ಲ ಗೆಲುವು, ಮುಟ್ಟಿದ್ದೆಲ್ಲ ಚಿನ್ನ, ಇನ್ನೇನಾಗ್ಬೇಕು? ನನಗಿಂತ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಹೇಳು ಸುನೀತಾ, ಇನ್ನು ಅದೇನೇನ್ ವಿಷಯ ಐತೆ ಎಲ್ಲ ಹೇಳ್ಬಿಡು. ಆ ಪ್ರೀತಮ್ ಅವರಪ್ಪನ್ನ ಹೇಗೆ ಬೈದ ಗೊತ್ತಾ ಮೇಡಮ್? ನೀವುಂಟು ನಿಮ್ ಮಗಳುಂಟು, ಇನ್ಮೇಲೆ ನನ್ನನ್ನೇನು ಕೇಳ್ಬೇಡಿ, ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಟ. ಏನು ನಿಜವಾಗ್ಲೂ ಹಾಗನ್ನ? ಪರವಾಗಿಲ್ವೇ, ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ಯಾ ಅಳಿಮಯ್ಯನ. ಒಂದ್ ಸತಿ ಅವನು ಆ ಕೊಂಪೆಯಿಂದ ಹೊರಗಡೆ ಬರ್ಲಿ, ಆಮೇಲೆ ನನ್ ಮಗಳ ಜೊತೆ ಅವನನ್ನ ಸಿಂಗಾಪುರಕ್ಕೆ ಕಳಿಸ್ತೀನಿ. ಆಮೇಲೆ ಅಲ್ಲವರು ಮಜ್ಜವಾಗಿರ್ತಾರೆ ಅಷ್ಟೇ. ಆಮೇಲೆ ಏನಾಯ್ತು ಬೇಗ ಹೇಳು. ಹೋಗಿ ಮೇಡಮ್, ಯಾವಾಗ್ಲೂ ನಿಮ್ ಕೆಲಸ ಮಾಡಿಸ್ಕೊಳ್ಳೋದೇ ಆಗುತ್ತೆ, ನನ್ ಕೆಲಸ ಮಾತ್ರ ಯಾವ್ದು ಆಗೋದೇ ಇಲ್ಲ. ಅದೇನದು ನಿನ್ ಕೆಲ್ಸ? ಊರಲ್ಲಿ ನಮ್ದೊಂದು ಪ್ರಾಪರ್ಟಿ ಇದೆ. ನಮ್ಮ ಮಾವನವರು ನಮ್ಮ ಯಜಮಾನ್ ಹೆಸರಿಗೆ ಬರೆದು ಸತ್ ಹೋಗಿದ್ದಾರೆ. ಆದ್ರೆ ಆ ಪದ್ಮಾವತಿದೊಂದು ಸೈನ್ ಬೇಕು. ಅವಳು ಮಾಡಿದ್ರೆ ಮಾತ್ರ ಅದನ್ನ ಮಾರೋಕ್ಕಾಗೋದು, ನಮ್ ಕೈಗೂ ಒಂದಿಷ್ಟು ದುಡ್ಡು ಒಂದು ಸಿಗೋದು. ಆದ್ರೆ ಅವಳು ಸೈನ್ ಮಾಡ್ಬೇಕಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಗೋಳಾಡ್ತಾ ಇದ್ಯಾ? ನಾನ್ ಇರ್ಬೇಕಾದ್ರೆ ನಿನಗ್ ಯಾಕೆ ಚಿಂತೆ ಅಂತೀನಿ. ಯಾವಾಗ್ಲೂ ಹಂಗೆ ಅಂತೀರಾ, ನನ್ ಕೆಲಸ ಮಾತ್ರ ಯಾವ್ದು ಆಗೋದೇ ಇಲ್ಲ. ಏನ್ ಸುನೀತಾ ನೀನು, ಇಷ್ಟ ತನಕ ಎಷ್ಟೊಂದ್ ಸಂತೋಷದ ವಿಷಯಗಳು ಹೇಳಿದೆ, ಈಗ ಯಾಕೆ ಕಣಿ ಮಾಡ್ತಿದ್ಯಾ? ನಿಮಗ್ ಬೇಜಾರಾಗೋ ವಿಷಯ ಇನ್ನೊಂದಿದೆ. ನೀವು ಹೂ ಅಂದ್ರೆ ಹೇಳ್ತೀನಿ. ಏನು? ಮದ್ವೆ ಮನೇಲಿ ನಿಮ್ ಮಗನ್ ಗಮನಿಸಿದ್ರಾ? ಆ ನಿಮ್ ಪರಮಶತ್ರು ಪದ್ಮಾವತಿ, ಅವಳು ಎರಡನೇ ಮಗಳು ವಿನುತಾ, ಅವಳು ಹಿಂದೆ ಸುತ್ತೋದೇನು, ಅವಳನ್ನ ಮಾತಾಡ್ಸೋದೇನು, ಅವಳು ಕಂಡಾಗೆಲ್ಲ ಕಿಸಿಯೋದೇನು, ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತು. ಕರೆಕ್ಟ್, ನಾನು ಆ ವಿಷಯನ ಗಮನಿಸಿದೆ. ಆದ್ರೆ ಅದನ್ನ ಅವನ ಹತ್ರ ಕೇಳಿದ್ದಕ್ಕೆ ಮಾತನ್ನೇ ಬದಲಾಯಿಸ್ಬಿಟ್ಟ. ಇರ್ಲಿ, ಅವನಿವತ್ ಬರ್ಲಿ, ಈ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ.
ಏನ್ ಮಾಡ್ತಾ ಇದ್ದೀಮ್ಮ? ಏನಿಲ್ಲಪ್ಪ, ಯಾಕೆ? ಅಳ್ತಾ ಇರೋರ್ನ ಸಮಾಧಾನ ಮಾಡ್ತೀಯ, ಬೇಜಾರಾಗಿರೋರಿಗೆ ಮಾತುಗಳನ್ನ ನಗಿಸ್ತೀಯ. ಈಗ ನೀನೇ ಒಳಗಿಂದ ಒಳಗೆ ಕೊರಗ್ತಾ ಇದೀಯ. ನಾವೇನು ಮಾಡೋದಕ್ಕಾಗ್ತಾ ಇಲ್ಲ. ಸಾವಿತ್ರಿ, ಮದುವೆ ಮನೆಯಿಂದ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನೀನು ಏನು ತಿಂದಿಲ್ಲ, ಸುಸ್ತಾಗುತ್ತೆ. ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ಬಾ, ಊಟ ಮಾಡ್ತೀನಿ. ಅಪ್ಪ, ನಂಗೆ ಊಟ ಬೇಡ, ಬಲವಂತ ಮಾಡಬೇಡಿ. ಏನು ಮಾತಾಡಿ ನೋಡು, ಈ ದುಃಖ, ನೋವು, ನಿರಾಶೆ ಇದೆಲ್ಲ 4 ದಿವಸ ಇರುತ್ತೆ, ಹೊರಟೋಗುತ್ತೆ. ಕೊನೆಗೆ ನಾವೇ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಹೇಳು, ಊಟ ಬಿಡೋದ್ರಿಂದ ಏನು ಪ್ರಯೋಜನ? ಊಟ ಬಿಟ್ರೆ ಸತ್ಯ ಸಿಕ್ಬಿಡ್ತಾನೆ. ಅಮ್ಮ ನಿಮ್ಮನ್ ಬಿಟ್ಟು ದೂರ ಬಂದ್ಬಿಟ್ರಲ್ಲ, ಆಗ ನೀವು ಊಟ ಮಾಡಿದ್ರಪ್ಪ? ಹಾಗೆ ಇದನ್ನು ನೋವು 4 ದಿನ ಇರುತ್ತೆ. ಆ 4 ದಿನ 4 ವರ್ಷಗಳಾದಂತಿರುತ್ತೆ. ಅಷ್ಟರಲ್ಲಿ ಜೀವನನೇ ಬೇಡ ಅನಿಸ್ಬಿಟ್ಟಿರ್ತಪ್ಪ. ಅಂಥದ್ರಲ್ಲಿ ಊಟ ಯಾವ ಲೆಕ್ಕ? ಹಾಗನ್ಬೇಡ ಸಾವಿತ್ರಿ. ಅಪ್ಪ ಪ್ಲೀಸ್, ನನ್ನ ಬಲವಂತ ಮಾಡಬೇಡಿ. ಪದೇ ಪದೇ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಡಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿಪ್ಪ. ಅಳಬೇಡ, ಊಟ ಮಾಡು, ಬೇಜಾರು ಮಾಡ್ಕೋಬೇಡ. ಇದೆಲ್ಲ ಅವಳು ಹೇಳಿ ಏನು ಪ್ರಯೋಜನ ಇಲ್ಲಪ್ಪ. ಅವಳು ಭಾವನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ ಈ ತರ ಆಗ್ಬಿಟ್ಟಿದ್ದಾಳಪ್ಪ. ನೀವೇ ಏನಾದ್ರೂ ಮಾಡಿ ಅವಳು ಬಾಬಾ ಒಂದಾಗುವಾಗ ಮಾಡಬೇಕು. ನಾನು ಏನ್ ಮಾಡ್ಲಮ್ಮ? ಇದು ಬಲವಂತ ಮಾಡುವಂತ ವಿಷಯ ಅಲ್ಲ. ಸತ್ತಿನ ಹೆಸರು ಹೇಳಿದ್ರೇನೆ ನಿಮ್ಮಮ್ಮ ಕೆಂಟ ಮಂಡಲವಾಗ್ತಾಳೆ. ಇನ್ನು ಸಾವಿತ್ರಿಗೆ ಪದ್ಮ ಹತ್ರ ಈ ವಿಷಯ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹಾಗಂತ ನಾವು ಸುಮ್ಮನೆ ಕೂತ್ಕೊಬಿಟ್ರೆ ಅವಳ ಜೀವನ ಹಾಳಾಗಲ್ವಾಪ? ಏನಾದ್ರೂ ಯೋಚನೆ ಮಾಡಿ. ಏನು ಯೋಚನೆ ಮಾಡೋದು? ಬಾಂಧವ್ಯದ ವಿಷಯದಲ್ಲಿ ನಾನು ತುಂಬಾ ದಡ್ಡನ. ಬುದ್ಧಿವಂತನಾಗಿದ್ದಿದ್ರೆ 15 ವರ್ಷಗಳ ಹಿಂದೆನೆ ದೂರವಾದ ಪದ್ಮನ ಮತ್ತೆ ವಾಪಸ್ ಕರ್ಬೇಕಾಗಿತ್ತ. ನನ್ನ ಪದ್ಮ ಜೀವನ ಇಷ್ಟೊಂದು ಯಾತ್ರೆ ಪಡಬೇಕಾಗಿತ್ತು. ಏನೇ ಮಾಡಬೇಕಾದ್ರೂ ಪದ್ಮನೇ ಮಾಡಬೇಕು. ಪದ್ಮ ಹಠ ಬಿಟ್ರೇನೆ ಸಾವಿತ್ರಿ ಜೀವನ ಸರ್ ಹೋಗು. ನನ್ನ ಕೈಲಿ ಏನೂ ಇಲ್ಲ. ನನಗೆ ಇವತ್ತು ಅರ್ಥ ಆಗ್ತಾ ಇದೆ. ಇಲ್ಲಿ ಬಂದು ತಾಯಿಗೆ ಮಗನಿಗೆ ಫಿಟ್ಟಿಂಗ್ ಇಡೋದು, ಅಲ್ಲೋಗಿ ತಂದೆಗೆ ಮಗನಿಗೆ ಫಿಟ್ಟಿಂಗ್ ಇಡೋದು. ಹೀಗೆ ಫಿಟ್ಟಿಂಗ್ ಇಡೋದನ್ನೇ ಜೀವನ ಮಾಡ್ಕೊಂಡಿದ್ರೆ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗೋದಿಲ್ಲ ರೀ. ಸನ್ನಿ, ಮಗನ್ನ ಅಪ್ಪನಿಂದ ದೂರ ಮಾಡೋದಕ್ಕೆ ನಾನೇ ಕಣ ಅವಳಿಗೆ ಹೇಳಿದ್ದು. ಹಾಗಾದ್ರೆ ನಿನ್ನಿಂದ ನನ್ನನ್ನು ದೂರ ಮಾಡುವಂತ ಅವ್ರು ಹೇಳಿ ಕಳ್ಸದ್ರ? ಇಷ್ಟು ವರ್ಷಗಳಲ್ಲಿ ನೀನ್ ಯಾವತ್ತೂ ನನ್ನ ಬಗ್ಗೆ ಕ್ವಶನ್ ಮಾಡಿರ್ಲಿಲ್ಲ, ನನ್ನ ಬಗ್ಗೆ ಅನುಮಾನ ಪಟ್ಟಿರ್ಲಿಲ್ಲ. ಅದ್ಯಾಕೆ ಇದ್ಯಾಕೆ ಅಂತ ಯಾವತ್ತೂ ಕೇಳಿರ್ಲಿಲ್ಲ. ಇವತ್ತು ನನ್ನ ಬಗ್ಗೆ ಅನುಮಾನಿಸ್ತಾ ಇದೀಯಾ ಅಂದ್ರೆ ಅದಕ್ಕೆ ಕಾರಣ ಯಾರು? ನನ್ನ ಮೇಲೆ, ನನ್ನ ಕೆಲ್ಸದ ಮೇಲೆ ನಂಬಿಕೆ ಇಲ್ದಿರೋ ಜಾಗದಲ್ಲಿ ನಾನಿರಲ್ಲ. ಮಮ್ಮಿ, ನಾನ್ ಕಳ್ಳನ? ನಾನ್ ಸುಳ್ಳನ? ನಾನ್ ನಂಬಿಕೆಗೆ ದ್ರೋಹ ಮಾಡ್ತೀನಾ? ಹಾಗಲ್ಲ, ಅದು ಮಾತಾಡ್ಬೇಡ ನೀನು. ಮಮ್ಮಿದ್ ಹಾಲ್ನಂತ ಮನ್ಸು, ನನ್ನನ್ ಕಂಡ್ರೆ ಎಷ್ಟೊಂದು ಪ್ರೀತಿ ಅವಳಿಗೆ. ಅಂತ ಹಾಲ್ನಂತ ಮನ್ಸಿಗೆ ಹುಳಿಯಿಂದ ಕೊಟ್ಟಿದ್ಯಲ್ಲ ನೀನು. ನಾಚಿಕೆ ಆಗಲ್ಲ ನಿನ್ಗೆ? ಸನಿ, ಅದ್ ಹಾಗಲ್ಲ ಸನಿ, ಕೇಳ. ಮಮ್ಮಿ, ನಿನ್ಗ ಇದೆಲ್ಲ ಅರ್ಥ ಆಗಲ್ಲ. ನೀನ್ ಎಲ್ರೂ ನಂಬಿಡ್ತೀಯ. ಲೈಫ್ ಇಸ್ ಫುಲ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಇಸ್ ಫುಲ್ ಆಫ್ ಚೀಟಿಂಗ್. ತಾಯಿ ಮಗನ್ನೇ ದೂರ ಮಾಡೋ ಸ್ವಾರ್ಥಿಗಳಿದ್ದಾರೆ ಈ ಭೂಮಿ ಮೇಲೆ. ನೀವು ನನ್ನ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಮನ್ಸಿಗೆ ತುಂಬಾ ಹರ್ಟ್ ಆಗ್ತಿದೆ.
ನೀನು ನನ್ನ ಮೇಲೆ ಅನುಮಾನ ಪಟ್ಟಿ ಅಲ್ವಾ? ನಂಬಿಕೆ ಇಲ್ದಿರೋ ಜಾಗದಲ್ಲಿ ನಾನಿರಲ್ಲ. ಇನ್ಮೇಲೆ ಆಫೀಸಲ್ಲೇ ಇದ್ಬಿಡ್ತೀನಿ. ಆಫೀಸಲ್ಲೇ ಊಟ, ಆಫೀಸಲ್ಲೇ ನಿದ್ದೆ, ಆಫೀಸಲ್ಲೇ ಮಲ್ಕೊಂಡ್ಬಿಡ್ತೀನಿ. ಹೇಳೋಳಿಗೆ. ಸನಿ ಸನಿ ಇಲ್ಲೋಡ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ನಾನ್ ಬೇರೆಯವ್ರ ಮಾತನ್ನ ನಂಬ್ತೀನಾ? ನನಗೆ ನಿನ್ ಮೇಲೆ ನಂಬಿಕೆ ಇದೆ ಕಣೋ. ಇನ್ಮೇಲೆ ನಾನು ಇರ್ಬೇಕು ಈ ಮನೇಲಿ, ಇಲ್ಲ ನೀನ್ ಚಮಚ ಇರ್ಬೇಕು. ನನ್ಗೇನ್ ಮಾತಾಡೋಕ್ಕೂ ಇಷ್ಟ ಇಲ್ಲ. ಛೇ, ನ್ಯಾಯಕ್ಕೆ ಬೆಲೆನೇ ಇಲ್ಲ, ಪ್ರೀತಿಗೆ ಅರ್ಥನೇ ಇಲ್ಲ. ಹೋಗ್ತೀನಿ ನಾನು. ಸತ್ಯ, ಊಟ ಮಾಡಬೇಕು, ಇಲ್ಲಾಂದ್ರೆ ಅವು ಹಂಗೆ ಬೇಜಾರಾಯ್ತದೆ. ಎಲ್ಲಿ ಆನು ಆನು ಕಂಡ ಆನು ಆ ಆ ಆ ಜಾಣ. ಬಲವಂತ ನನ್ನನ್ನು ಬಾಯಿಗೆ ಇಟ್ಕೊಬೋದು ಕಣವ. ಮನ್ಸಿಲ್ಲ ಅಂದ್ರೆ ಹೊಟ್ಟೆ ಸೇರಕ್ಕಿಲ್ಲ, ಆಚೆ ತಳ್ತದೆ. ಮನಸ್ಸು ಹಾಳಾದ್ರೆ ಮಾತು ಜಾಸ್ತಿ, ಹೊಟ್ಟೆ ಹಾಳಾದ್ರೆ ರೋಗ ಜಾಸ್ತಿ. ಮಾತು ರೋಗ ಇದ್ದಂಗೆ ಕೆರಳಿಸ್ತದೆ. ಹೆಂಗಿದ್ದವನು ಹೆಂಗಾಗ್ಬಿಟ್ಯೋ ಸತ್ಯ. ಎಷ್ಟು ನಗ್ನಗ್ತಾ ಓಡಾಡ್ಕೊಂಡಿದ್ದೆ, ನಿನ್ ಮುಖ ನೋಡೋಕೆ ಆಗ್ತಿಲ್ವಲ್ಲೋ. ಇದಕ್ಕೆಲ್ಲ ಸಾವಿತ್ರಿನೇ ಕಾರಣ. ಅವಳ ಪರಿಚಯ ಆದಾಗಿಂದ ಗ್ರಾಸಾರ ಒಕ್ಕರ್ಸ್ಕೊಂಡ್ಬಿಡ್ತು. ಸಾವಿತ್ರ ಬಗ್ಗೆ ಇನ್ನೊಂದ್ಸತಿ ಮಾತಾಡ್ಬೇಡ ಕಣವ ನೀನು. ಇನ್ನೊಂದ್ಸತಿ ಅವಳ ಬಗ್ಗೆ ಮಾತಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಇಷ್ಟೆಲ್ಲ ಆದ್ರೂ ನೀನು ಸಾವಿತ್ರಿ ಬಿಟ್ಕೊಡಕ್ಕಿಲ್ಲ ಅಲ್ವಾ? ಸಾವಿತ್ರಿ ನಿನಗೇನವ ಮಾಡೋಳೆ? ನಾನು ಅವಳ ಅತ್ತೆ ಕಣೋ, ಅವನ್ ಸಮಾನ. ನಾನೇ ಅವಳ ಮನೆ ಬಾಗಿಲಿಗೆ ಹೋಗಿ ಬಾರಮ್ಮಿ ಅಂತ ಕರೆದ್ರು ಬರಕಿಲ್ಲ ಅಂದ್ಬಿಟ್ಲು. ನೀನು ಅವಳ ತಾಳಿ ಕಟ್ಟಿದ ಗಂಡ, ನಿನ್ಗೆ ಮುಖ ಕೊಟ್ಟೆ ಮಾತಾಡಿಲ್ವಲ್ಲ ಅವಳು. ಯೋಚನೆ ಮಾಡೋಕೆ ಟೇಮ್ ಬೇಕು ಅಂತ ಹೋಗ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಲು. ಅವಳು ಮಾಡಿದ್ದು ಸರಿನಾ? ಅವಳು ಅವಂಗೋಸ್ಕರ ಕಣವ ಹಂಗೆ ಮಾಡಿದವಳು. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಂಗೆ ಮಾಡ್ತಿದ್ರು. ಅವಳು ಅವಂಗ್ ಬೇಜಾರಾಗ್ತಿದೆ ಅಂತ ಹಂಗೆ ಮಾಡಿದ್ಲು ಅಷ್ಟೇ. ಅಂದ್ರೆ ಅವಳು ಗಂಡನ ಮಾತಿಗೆ ಬೆಲೆ ಕೊಡ್ಬೇಕಾ, ಇಲ್ಲ ಅವ್ರ ಅವನ್ ಮಾತಿಗೆ ಬೆಲೆ ಕೊಡ್ಬೇಕಾ? ಯಾರ ಮಾತಿಗೆ ಬೆಲೆ ಕೊಡ್ಬೇಕು? ಇದೇ ಮಾತನ್ನ ಅವ್ರು ನನಗೆ ಕೇಳಿದ್ರೆ ಹೆಂಡತಿ ಮುಖ್ಯನಾ ಅಥವಾ ತಾಯಿ ಮುಖ್ಯನಾ ಅಂತ? ನನ್ನ ವಿಷಯ ಬಂದಾಗ ತಾಯಿ ಮುಖ್ಯ ಆಯ್ತಾಳೆ, ಅವಳ ವಿಷಯ ಬಂದಾಗ ಗಂಡ ಮುಖ್ಯ ಆಗ್ಬಿಡ್ಬೇಕು ಅಲ್ವೇನಬ್ಬಾ? ಕಲ್ತ್ಬಿಟ್ಟೆ ಕಣೋ, ಮಾತ್ ಕಲ್ತ್ಬಿಟ್ಟೆ ನೀನು. ಪ್ರಶ್ನೆ ಕೇಳಿ ಕೇಳಿ ನನ್ನ ಬಾಯಿನೇ ಮುಚ್ಚುತ್ತಿದ್ಯಲ್ಲ. ಅಂದ್ರೆ ಅವಳೆಷ್ಟು ಮೋಡಿ ಮಾಡಿರ್ಬೇಕು ರಾಕ್ಷಸ.